ನಿಮ್ಮ ಮುಂದೆ ತೆರೆದಿಡ್ತಾ ಇದೆ. ಫೋಟೋಗೆ ಪೋಸ್ಟ್ ಕೊಡುವ ವಿಡಿಯೋ ಹಲ್ಚಲ್ ಎಬ್ಬಿಸಿದೆ. ಅಧಿಕಾರಿಗಳಿಗೆ ಬ್ಲಾಕ್ ಮೇಲ್ ಮಾಡ್ತಿದ್ದಾರಂತೆ ಕೈದಿಗಳು. ಅಧಿಕಾರಿಗಳಿಗೆ, ಜೈಲರ್ಗಳಿಗೆ ಬ್ಲಾಕ್ ಮೇಲ್ ಮಾಡ್ತಿದ್ದಾರಂತೆ ಕೈದಿಗಳು. ಗಾಂಜಾ ಸಿಗುತ್ತಂತೆ, ಮೊಬೈಲ್ ಕಾಲ್ ಅಲ್ಲಿ ಮಾತಾಡ್ತಾರಂತೆ, ಏನ್ ಬೇಕು ಎಲ್ಲವೂ ಸಿಗುತ್ತಂತೆ. ಜೈಲಿನಲ್ಲಿ ಹಿಂದೆ ಇದ್ದ ಕೆಲವು ಕೈದಿಗಳು ಐಷಾರಾಮಿ ಜೀವನವನ್ನ ನಡೆಸಿದ್ರು. ಕೈದಿಗಳು ಐಷಾರಾಮಿ ಜೀವನ ನಡೆಸಿದ್ದ ಆ ಫೋಟೋಗಳನ್ನ ವೈರಲ್ ಮಾಡ್ತೀವಿ ಎನ್ನುವ ಬೆದರಿಕೆಯನ್ನ ಜೈಲರ್ಗಳಿಗೆ ನೀಡಿದಾರಂತೆ. ನೋಡಿ, ಜೈಲಿನ ಒಳಗಿದು, ಜೈಲಿನ ಒಳಗೆ ಹಂಡೆ ಬಿಸಿ ಮಾಡ್ತಾ ಇದ್ದಾರೆ. ಏನ್ ಹಂಡೆ ಇದು? ಮಟನ್ನೋ, ಚಿಕನ್ನೋ, ಮತ್ತೊಂದು ಮಗದೊಂದು ಏನೋ ಇರಬಹುದು. ನಾನ್ ವೆಜ್ ಅಡಿಗೆ ತಯಾರು ಮಾಡ್ತಿರೋದು ಕೈದಿಗಳು. ಗುಂಡು ತುಂಡನ್ ಪಾರ್ಟಿ ಮಾಡೋದಕ್ಕೋ ಏನೋ. ಫೋಟೋಗೆ ಪೋಸ್ಟ್ ಕೊಡುವ ಕೈದಿಗಳ ಫೋಟೋ ಕೂಡ ವೈರಲ್ ಆಗಿದೆ. ಹೆಂಗ್ ಬಂತು ಅವ್ರಿಗೆ ಮೊಬೈಲು, ಸ್ಮಾರ್ಟ್ ಫೋನ್ ಹೆಂಗ್ ಬಂತು? ಹಳೆಯ ಫೋಟೋ ಇಟ್ಕೊಂಡು ಸಿಬ್ಬಂದಿ ಬೆದರಿಸಿ, ಈ ಹಿಂದೆ ನೀವು ಸರಿಯಾಗಿದ್ರೆ ಎಲ್ಲ ಸರಿಯಾಗಿರ್ತಾ ಇತ್ತು. ಜೈಲಾಧಿಕಾರಿಗಳು ಯಾರೋ ಹಣ ಇದ್ದವರಿಗೆ ಅಥವಾ ಯಾರೋ ಅನುಕೂಲ ಇದ್ದವರಿಗೆ ಬೇಕಾದಂಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಏನ್ ಬೇಕು ಎಲ್ಲ ಮೊಬೈಲು, ಮತ್ತೊಂದು ಮಗದೊಂದು ಎಲ್ಲ ಕೊಟ್ಟಿದ್ದಾರೆ. ಆ ಫೋಟೋ ಈ ಕೈದಿಗಳ ಬಳಿಯಲ್ಲಿದೆ. ಈ ಕೈದಿಗಳು ಈಗ ಆ ಫೋಟೋ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ನಮಗ ನೀವು ಎಲ್ಲ ಸೌಲಭ್ಯ ಕೊಟ್ಟಿಲ್ಲ ಅಥವಾ ನಾವು ಹೇಳ್ದಂಗೆ ನೀವು ಕೇಳಿಲ್ಲ ಅಂತ ಹೇಳಿದ್ರೆ ಈ ಫೋಟೋವಲ್ಲ ನಾವು ಹೊರಗಡೆ ವೈರಲ್ ಮಾಡ್ಬಿಡ್ತೀವಿ, ಆಗ ನಿಮ್ ಕೆಲಸಕ್ಕೆ ಕುತ್ತು ಬರುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಈಗ ಪೊಲೀಸರ ಜುಟ್ ಹಿಡ್ಕೊಂಡು ಆಟ ಆಡಿಸ್ತಾ ಇದ್ದಾರೆ. ಹಂಗಾಗೆ ನೋಡಿ, ಜೈಲಿನ ಒಳಗಡೆ ಈಗ ಮಟನ್ ಪಾರ್ಟಿಯೂ ಮಾಡ್ತಾರೆ, ಬಿರಿಯಾನಿ ಪಾರ್ಟಿಯೂ ಮಾಡ್ತಾರೆ, ನಾನ್ ವೆಜ್ಜು ಮಾಡ್ತಾರೆ. ಅವ್ರಿಗೆ ಗಾಂಜಾವೂ ಸಿಗುತ್ತೆ, ಅವರಿಗೆ ಬೆಡ್ಡು ಸಿಗುತ್ತೆ, ಅವ್ರಿಗೆ ಏನ್ ಬೇಕು ಎಲ್ಲ ಸಿಗುತ್ತೆ. ಇದು ಬಳ್ಳಾರಿಯ ಸೆಂಟ್ರಲ್ ಜೈಲಿನ ಕರಾಳ ಮುಖ. ಇದು ಅಧಿಕಾರಿಗಳ ಬೇಜವಾಬ್ದಾರಿಗೆ ಹಿಡಿದ ಕನ್ನಡಿ. ಇದು ಬಳ್ಳಾರಿಯ ಸೆಂಟ್ರಲ್ ಜೈಲಿನ ಒಳಗಡೆ ಏನೇನ್ ನಡೀತಾ ಇದೆ ಅನ್ನೋದನ್ನ ನಾವು ಇವತ್ತು ನಿಮಗೆ ಎಕ್ಸ್ಪೋಸ್ ಮಾಡ್ತಾ ಇದೀವಿ. ನೋಡಿ, ಬಳ್ಳಾರಿ ಈ ಹಿಂದೆ ದರ್ಶನ್ ಇದ್ರಲ್ಲ, ಅದೇ ಬಳ್ಳಾರಿಯ ಸೆಂಟ್ರಲ್ ಜೈಲ್. ಹಂಗ್ ಮಾಡಿದ್ವಿ, ಹಿಂಗ್ ಮಾಡಿದ್ವಿ, ಅಷ್ಟು ಸ್ಟ್ರಿಕ್ಟ್ ಇತ್ತು, ಹಂಗಿತ್ತು, ಹಿಂಗಿತ್ತು ಅಂತ ಹೇಳಿ ಎಲ್ಲ ಹೇಳಿದ್ರಲ್ಲ, ಇವತ್ತು ನೋಡಿ ಹೆಂಗಾಗಿದೆ ಅಂತೇಳಿ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಬಳ್ಳಾರಿಯ ಪ್ರತಿನಿಧಿ ರೇಣುಕಾರಾಧ್ಯ ನಮ್ಮ ಜೊತೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ರೇಣುಕಾರಾಧ್ಯ, ಹೇಳೋರು ಯಾರು ಕೇಳೋರು ಯಾರು ಇಲ್ವಾ ಬಳ್ಳಾರಿ ಜೈಲಿನ ಒಳಗಡೆ? ಏನ್ ನಡೀತಾ ಇದೆ? ಈ ಸಿಬ್ಬಂದಿಗಳಿಗೆ ಏನಾದ್ರು ತಲೆ ಕೆಟ್ಟಿದ್ಯಾ ಅಂತ? ರಂಜಿತ್, ಬಳ್ಳಾರಿ ಸೆಂಟ್ರಲ್ ಜೈಲು ಅಂದ್ರೆ ಯಾವ ರೀತಿಯಾಗಿ ಕಠಿಣ ಕಾರಾಗೃಹ ಅಂತ ಹಿಂದೆ ಹೇಳ್ತಾ ಇದ್ರು. ಅಂದ್ರೆ ಅಂಡಮಾನ್ ಜೈಲನ್ನ ಬಿಟ್ರೆ ಅದರ ಬಳಿಕ ಬಳ್ಳಾರಿ ಅತ್ಯಂತ ಕಠಿಣ ಕಾರಾಗೃಹ ಅಂತ ಇಲ್ಲಿ ಹೇಳಲಾಗ್ತಾ ಇತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಬಳ್ಳಾರಿ ಸೆಂಟ್ರಲ್ ಜೈಲಿನ ವಿರುದ್ಧ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಏನಂದ್ರೆ ಇಲ್ಲಿ ಗಾಂಜಾ ಸಿಗುತ್ತೆ, ಜೊತೆಗೆ ಕೈದಿಗಳಿಗೆ ಐಷಾರಾಮಿ ಜೀವನವನ್ನ ಮಾಡೋದಕ್ಕೆ ಏನೆಲ್ಲ ವ್ಯವಸ್ಥೆಗಳು ಬೇಕೋ ಅವೆಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಡ್ತಾರೆ ಅಂತ ಈಗ ಜೈಲಿನಲ್ಲಿದ್ದ ಮಾಜಿ ಕೈದಿಗಳು ಹೇಳ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಪುಷ್ಟಿ ನೀಡತಕ್ಕಂತ ಕೆಲವೊಂದಿಷ್ಟು ಫೋಟೋಗಳು, ವಿಡಿಯೋಗಳು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ. ಅದರಲ್ಲೂ ಏನು ನಟ ದರ್ಶನ್ ಈ ಒಂದು ಜೈಲಿನಲ್ಲಿದ್ರು, ಆ ಬಳಿಕ ಈಗ ಸಾಕಷ್ಟು ವಿಡಿಯೋಗಳು, ಫೋಟೋಗಳು ವೈರಲ್ ಆಗ್ತಾ ಇದೆ. ಆದ್ರೆ ಈ ವಿಚಾರವಾಗಿ ಏನು ಜೈಲು ಅಧೀಕ್ಷಕಿಯವರನ್ನ ಕೇಳಿದ್ರೆ ಇವು ಹಳೆಯ ಫೋಟೋಗಳು, ಈಗಿನವಲ್ಲ. ಈಗ ಇರ್ತಕ್ಕಂಥ ಕೈದಿಗಳು ಆ ಫೋಟೋಗಳನ್ನ ಹಿಡಿದುಕೊಂಡು ನಮ್ಮನ್ನ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ. ಹೆಚ್ಚಿನ ಸೌಲಭ್ಯಗಳನ್ನ ಕೊಡದೆ ಹೋದ್ರೆ ಈ ರೀತಿಯ ಫೋಟೋಗಳನ್ನ, ಅಂದ್ರೆ ಹಳೆಯ ಫೋಟೋಗಳನ್ನ ವೈರಲ್ ಮಾಡ್ತೀವಿ ಅಂತ ನಮಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಈ ಒಂದು ಫೋಟೋಗಳು, ವಿಡಿಯೋಗಳು ಹಳೆಯವಾದ್ರೂ ಕೂಡ ಇಲ್ಲಿ ಎಲ್ಲ ರೀತಿಯ ಸೌಲಭ್ಯ ಸಿಗುತ್ತೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರತಕ್ಕಂಥದ್ದು. ರಂಜಿತ್, ಇದೇ ಒಂದು ಜೈಲಿನಲ್ಲಿ ದರ್ಶನ್ ಕೂಡ ಇದ್ರು. ಹೀಗಾಗಿ ಅಂದ್ರೆ ಸಾಮಾನ್ಯ ಕೈದಿಗಳಿಗೆ ಇಂತಹ ಸೌಲಭ್ಯಗಳು ಸಿಗ್ತಾ ಇರಬೇಕಾದ್ರೆ ದರ್ಶನ್ ಅವರಿಗೆ ಯಾವ ರೀತಿಯಾದ ಸೌಲಭ್ಯಗಳು ಸಿಕ್ಕಿರಬೇಕು, ಮತ್ತೆ ಹಣ ಕೊಟ್ರೆ ಏನೆಲ್ಲ ಇಲ್ಲಿ ಸೌಲಭ್ಯಗಳು ಸಿಗುತ್ತೆ ಅನ್ನೋದಕ್ಕೆ ಈ ಒಂದು ವಿಡಿಯೋಗಳು, ಫೋಟೋಗಳು ಸ್ಪಷ್ಟವಾಗಿ ತೋರಿಸ್ತಾ ಇರತಕ್ಕಂಥದ್ದು. ನೀವು ಪ್ರಮುಖವಾಗಿ ಗಮನಿಸಬಹುದು, ಅಲ್ಲಿ ಗಾಂಜಾದ ಫೋಟೋ ಇರತಕ್ಕಂಥದ್ದು, ಕೈದಿಗಳು ಮೊಬೈಲ್ ಅನ್ನ ಬಳಕೆ ಮಾಡತಕ್ಕಂಥ ಫೋಟೋಗಳು ಇರತಕ್ಕಂಥದ್ದು, ಜೊತೆಗೆ ಟವಲ್ ಅನ್ನ ಮುಚ್ಚಿಕೊಂಡು ಮೊಬೈಲ್ ಅನ್ನ ಬಳಸಿಕೊಂಡು ಮಾತನಾಡ್ತಕ್ಕಂಥ ವಿಡಿಯೋಗಳು ಇರಬಹುದು, ಜೊತೆಗೆ ಬಿಂದಾಸ್ ಆಗಿ ಹೆಡ್ಫೋನ್ ಅನ್ನ ಹಾಕೊಂಡು ಸಾಂಗ್ ಕೇಳ್ತಾ ಇರತಕ್ಕಂಥ ವಿಡಿಯೋಗಳು ಇರಬಹುದು. ಇವೆಲ್ಲವೂ ಕೂಡ ವೈರಲ್ ಆಗ್ತಾ ಇರತಕ್ಕಂಥದ್ದು. ಇವೆಲ್ಲವನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಬೆಂಗಳೂರು ಪರಪ್ಪನ ಅಗ್ರಹಾರ ರೀತಿಯೇ ಬಳ್ಳಾರಿ ಸೆಂಟ್ರಲ್ ಜೈಲು ಕೂಡ ಆಯ್ತಾ ಅನ್ನುವ ಅನುಮಾನ ಕಾಡ್ತಾ ಇರತಕ್ಕಂಥದ್ದು. ಈ ಬಗ್ಗೆ ಒಂದು ಸ್ಪಷ್ಟವಾಗಿ ತನಿಖೆ ಆಗಬೇಕು. ಇಲ್ಲಿಯವರೆಗೂ ಹಿಂದೆಲ್ಲ ಯಾರ್ಯಾರು ಸೂಪರಿಂಟೆಂಡೆಂಟ್ ಗಳಿದ್ರು ಅವರೆಲ್ಲ ಏನೇನೋ ಸೌಲಭ್ಯಗಳನ್ನು ಕೊಟ್ಟಿದ್ರು, ಈಗಲೂ ಕೂಡ ಅಂತಹದ್ದೇ ವ್ಯವಸ್ಥೆ ಇದೆಯಾ ಅನ್ನೋದ್ರ ಬಗ್ಗೆ ತನಿಖೆ ಮಾಡಬೇಕಾಗುತ್ತೆ. ರಂಜಿತ್, ನಿಮ್ಮ ಮುಂದೆ ತೆರೆದಿರ್ತಾ ಇದೆ.
ಫೋಟೋಗೆ ಪೋಸ್ ಕೊಡುವ ವಿಡಿಯೋ ಹಲ್ಚಲ್ ಎಬ್ಬಿಸಿದೆ. ಅಧಿಕಾರಿಗಳಿಗೆ ಬ್ಲಾಕ್ ಮೇಲ್ ಮಾಡ್ತಿದ್ದಾರಂತೆ ಖೈದಿಗಳು. ಅಧಿಕಾರಿಗಳಿಗೆ, ಜೈಲರ್ಗಳಿಗೆ ಬ್ಲಾಕ್ ಮೇಲ್ ಮಾಡ್ತಿದ್ದಾರಂತೆ ಖೈದಿಗಳು. ಗಾಂಜಾ ಸಿಗುತ್ತಂತೆ, ಮೊಬೈಲ್ ಕಾಲ್ ಅಲ್ಲಿ ಮಾತಾಡ್ತಾರಂತೆ, ಏನ್ ಬೇಕು ಎಲ್ಲವೂ ಸಿಗುತ್ತಂತೆ. ಜೈಲಿನಲ್ಲಿ ಹಿಂದೆ ಇದ್ದ ಕೆಲವು ಖೈದಿಗಳು ಐಷಾರಾಮಿ ಜೀವನವನ್ನ ನಡೆಸಿದ್ರು. ಖೈದಿಗಳು ಐಷಾರಾಮಿ ಜೀವನ ನಡೆಸಿದ್ದ ಆ ಫೋಟೋಗಳನ್ನ ವೈರಲ್ ಮಾಡ್ತೀವಿ ಎನ್ನುವ ಬೆದರಿಕೆಯನ್ನ ಜೈಲರ್ಗಳಿಗೆ ನೀಡಿದಾರಂತೆ. ನೋಡಿ, ಜೈಲಿನ ಒಳಗಿದು, ಜೈಲಿನ ಒಳಗೆ ಹಂಡೆ ಬಿಸಿ ಮಾಡ್ತಾ ಇದ್ದಾರೆ. ಏನ್ ಹಂಡೆ ಇದು? ಮಟನ್ನೋ, ಚಿಕನ್ನೋ, ಮತ್ತೊಂದೋ ಮಗದೊಂದೋ ಏನೋ ಇರಬಹುದು. ನಾನ್ ವೆಜ್ ಅಡಿಗೆ ತಯಾರು ಮಾಡ್ತಿರೋದು ಖೈದಿಗಳು. ಗುಂಡು ತುಂಡನ್ ಪಾರ್ಟಿ ಮಾಡೋದಕ್ಕೋ ಏನೋ. ಫೋಟೋಗೆ ಪೋಸ್ಟ್ ಕೊಡುವ ಖೈದಿಗಳ ಫೋಟೋ ಕೂಡ ವೈರಲ್ ಆಗಿದೆ. ಹೆಂಗ್ ಬಂತು ಅವ್ರಿಗೆ ಮೊಬೈಲು, ಸ್ಮಾರ್ಟ್ ಫೋನ್ ಹೆಂಗ್ ಬಂತು? ಹಳೆಯ ಫೋಟೋ ಇಟ್ಕೊಂಡು ಸಿಬ್ಬಂದಿ ಬೆದರಿಸಿ, ಈ ಹಿಂದೆ ನೀವು ಸರಿಯಾಗಿದ್ರೆ ಎಲ್ಲ ಸರಿಯಾಗಿರ್ತಾ ಇತ್ತು. ಜೈಲಾಧಿಕಾರಿಗಳು ಯಾರೋ ಹಣ ಇದ್ದವರಿಗೆ ಅಥವಾ ಯಾರೋ ಅನುಕೂಲ ಇದ್ದವರಿಗೆ ಬೇಕಾದಂಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಏನ್ ಬೇಕು ಎಲ್ಲ ಮೊಬೈಲು, ಮತ್ತೊಂದು ಮಗದೊಂದು ಎಲ್ಲ ಕೊಟ್ಟಿದ್ದಾರೆ. ಆ ಫೋಟೋ ಈ ಖೈದಿಗಳ ಬಳಿಯಲ್ಲಿದೆ. ಈ ಖೈದಿಗಳು ಈಗ ಆ ಫೋಟೋ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ನಮಗ ನೀವು ಎಲ್ಲ ಸೌಲಭ್ಯ ಕೊಟ್ಟಿಲ್ಲ ಅಥವಾ ನಾವು ಹೇಳ್ದಂಗೆ ನೀವು ಕೇಳಿಲ್ಲ ಅಂತ ಹೇಳಿದ್ರೆ ಈ ಫೋಟೋವಲ್ಲ ನಾವು ಹೊರಗಡೆ ವೈರಲ್ ಮಾಡ್ಬಿಡ್ತೀವಿ, ಆಗ ನಿಮ್ ಕೆಲಸಕ್ಕೆ ಕುತ್ತು ಬರುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಈಗ ಪೊಲೀಸರ ಜುಟ್ ಹಿಡ್ಕೊಂಡು ಆಟ ಆಡಿಸ್ತಾ ಇದ್ದಾರೆ. ಹಂಗಾಗೆ ನೋಡಿ, ಜೈಲಿನ ಒಳಗಡೆ ಈಗ ಮಟನ್ ಪಾರ್ಟಿಯೂ ಮಾಡ್ತಾರೆ, ಬಿರಿಯಾನಿ ಪಾರ್ಟಿಯೂ ಮಾಡ್ತಾರೆ, ನಾನ್ ವೆಜ್ ಮಾಡ್ತಾರೆ. ಅವ್ರಿಗೆ ಗಾಂಜಾವೂ ಸಿಗುತ್ತೆ, ಅವರಿಗೆ ಬೆಡ್ಡೂ ಸಿಗುತ್ತೆ, ಅವ್ರಿಗೆ ಏನ್ ಬೇಕು ಎಲ್ಲ ಸಿಗುತ್ತೆ. ಇದು ಬಳ್ಳಾರಿಯ ಸೆಂಟ್ರಲ್ ಜೈಲಿನ ಕರಾಳ ಮುಖ. ಇದು ಅಧಿಕಾರಿಗಳ ಬೇಜವಾಬ್ದಾರಿಗೆ ಹಿಡಿದ ಕನ್ನಡಿ. ಇದು ಬಳ್ಳಾರಿಯ ಸೆಂಟ್ರಲ್ ಜೈಲಿನ ಒಳಗಡೆ ಏನೇನ್ ನಡೀತಾ ಇದೆ ಅನ್ನೋದನ್ನ ನಾವು ಇವತ್ತು ನಿಮಗೆ ಎಕ್ಸ್ಪೋಸ್ ಮಾಡ್ತಾ ಇದೀವಿ. ನೋಡಿ, ಬಳ್ಳಾರಿ ಈ ಹಿಂದೆ ದರ್ಶನ್ ಇದ್ರಲ್ಲ, ಅದೇ ಬಳ್ಳಾರಿಯ ಸೆಂಟ್ರಲ್ ಜೈಲ್. ಹಂಗ್ ಮಾಡಿದ್ವಿ, ಹಿಂಗ್ ಮಾಡಿದ್ವಿ, ಅಷ್ಟು ಸ್ಟ್ರಿಕ್ಟ್ ಇತ್ತು, ಹಂಗಿತ್ತು, ಹಿಂಗಿತ್ತು ಅಂತ ಹೇಳಿ ಎಲ್ಲ ಹೇಳಿದ್ರಲ್ಲ, ಇವತ್ತು ನೋಡಿ ಹೆಂಗಾಗಿದೆ ಅಂತೇಳಿ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಬಳ್ಳಾರಿಯ ಪ್ರತಿನಿಧಿ ರೇಣುಕಾರಾಧ್ಯ ನಮ್ಮ ಜೊತೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ರೇಣುಕಾರಾಧ್ಯ, ಹೇಳೋರು ಯಾರು ಕೇಳೋರು ಯಾರು ಇಲ್ವಾ ಬಳ್ಳಾರಿ ಜೈಲಿನ ಒಳಗಡೆ? ಏನ್ ನಡೀತಾ ಇದೆ? ಈ ಸಿಬ್ಬಂದಿಗಳಿಗೆ ಏನಾದ್ರು ತಲೆ ಕೆಟ್ಟಿದ್ಯಾ ಅಂತ? ರಂಜಿತ್, ಬಳ್ಳಾರಿ ಸೆಂಟ್ರಲ್ ಜೈಲು ಅಂದ್ರೆ ಯಾವ ರೀತಿಯಾಗಿ ಕಠಿಣ ಕಾರಾಗೃಹ ಅಂತ ಹಿಂದೆ ಹೇಳ್ತಾ ಇದ್ರು. ಅಂದ್ರೆ ಅಂಡಮಾನ್ ಜೈಲನ್ನ ಬಿಟ್ರೆ ಅದರ ಬಳಿಕ ಬಳ್ಳಾರಿ ಅತ್ಯಂತ ಕಠಿಣ ಕಾರಾಗೃಹ ಅಂತ ಇಲ್ಲಿ ಹೇಳಲಾಗ್ತಾ ಇತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಬಳ್ಳಾರಿ ಸೆಂಟ್ರಲ್ ಜೈಲಿನ ವಿರುದ್ಧ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಏನಂದ್ರೆ ಇಲ್ಲಿ ಗಾಂಜಾ ಸಿಗುತ್ತೆ, ಜೊತೆಗೆ ಕೈದಿಗಳಿಗೆ ಐಷಾರಾಮಿ ಜೀವನವನ್ನ ಮಾಡೋದಕ್ಕೆ ಏನೆಲ್ಲ ವ್ಯವಸ್ಥೆಗಳು ಬೇಕೋ ಅವೆಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಡ್ತಾರೆ ಅಂತ ಈಗ ಏನು ಜೈಲಿನಲ್ಲಿದ್ದ ಮಾಜಿ ಕೈದಿಗಳು ಹೇಳ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಪುಷ್ಟಿ ನೀಡತಕ್ಕಂತ ಕೆಲವೊಂದಿಷ್ಟು ಫೋಟೋಗಳು, ವಿಡಿಯೋಗಳು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ. ಅದರಲ್ಲೂ ಏನು ನಟ ದರ್ಶನ್ ಈ ಒಂದು ಜೈಲಿನಲ್ಲಿದ್ರು, ಆ ಬಳಿಕ ಈಗ ಸಾಕಷ್ಟು ವಿಡಿಯೋಗಳು, ಫೋಟೋಗಳು ವೈರಲ್ ಆಗ್ತಾ ಇದೆ. ಆದ್ರೆ ಈ ವಿಚಾರವಾಗಿ ಏನು ಜೈಲು ಅಧೀಕ್ಷಕಿಯವರನ್ನ ಕೇಳಿದ್ರೆ ಇವು ಹಳೆಯ ಫೋಟೋಗಳು, ಈಗಿನವಲ್ಲ. ಈಗ ಇರ್ತಕ್ಕಂಥ ಕೈದಿಗಳು ಆ ಫೋಟೋಗಳನ್ನ ಹಿಡಿದುಕೊಂಡು ನಮ್ಮನ್ನ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ. ಹೆಚ್ಚಿನ ಸೌಲಭ್ಯಗಳನ್ನ ಕೊಡದೆ ಹೋದ್ರೆ ಈ ರೀತಿಯ ಫೋಟೋಗಳನ್ನ, ಅಂದ್ರೆ ಹಳೆಯ ಫೋಟೋಗಳನ್ನ ವೈರಲ್ ಮಾಡ್ತೀವಿ ಅಂತ ನಮಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಈ ಒಂದು ಫೋಟೋಗಳು, ವಿಡಿಯೋಗಳು ಹಳೆಯವಾದ್ರೂ ಕೂಡ ಇಲ್ಲಿ ಎಲ್ಲ ರೀತಿಯ ಸೌಲಭ್ಯ ಸಿಗುತ್ತೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರತಕ್ಕಂಥದ್ದು. ರಂಜಿತ್, ಇದೇ ಒಂದು ಜೈಲಿನಲ್ಲಿ ದರ್ಶನ್ ಕೂಡ ಇದ್ರು. ಹೀಗಾಗಿ ಅಂದ್ರೆ ಸಾಮಾನ್ಯ ಕೈದಿಗಳಿಗೆ ಇಂತಹ ಸೌಲಭ್ಯಗಳು ಸಿಗ್ತಾ ಇರಬೇಕಾದ್ರೆ ದರ್ಶನ್ ಅವರಿಗೆ ಯಾವ ರೀತಿಯಾದ ಸೌಲಭ್ಯಗಳು ಸಿಕ್ಕಿರಬೇಕು, ಮತ್ತೆ ಹಣ ಕೊಟ್ರೆ ಏನೆಲ್ಲ ಇಲ್ಲಿ ಸೌಲಭ್ಯಗಳು ಸಿಗುತ್ತೆ ಅನ್ನೋದಕ್ಕೆ ಈ ಒಂದು ವಿಡಿಯೋಗಳು, ಫೋಟೋಗಳು ಸ್ಪಷ್ಟವಾಗಿ ತೋರಿಸ್ತಾ ಇರತಕ್ಕಂಥದ್ದು. ನೀವು ಪ್ರಮುಖವಾಗಿ ಗಮನಿಸಬಹುದು, ಅಲ್ಲಿ ಗಾಂಜಾದ ಫೋಟೋ ಇರತಕ್ಕಂಥದ್ದು, ಕೈದಿಗಳು ಮೊಬೈಲ್ ಅನ್ನ ಬಳಕೆ ಮಾಡತಕ್ಕಂಥ ಫೋಟೋಗಳು ಇರತಕ್ಕಂಥದ್ದು, ಜೊತೆಗೆ ಟವಲ್ ಅನ್ನ ಮುಚ್ಚಿಕೊಂಡು ಮೊಬೈಲ್ ಅನ್ನ ಬಳಸಿಕೊಂಡು ಮಾತನಾಡ್ತಕ್ಕಂಥ ವಿಡಿಯೋಗಳು ಇರಬಹುದು, ಜೊತೆಗೆ ಬಿಂದಾಸ್ ಆಗಿ ಹೆಡ್ಫೋನ್ ಅನ್ನ ಹಾಕೊಂಡು ಸಾಂಗ್ ಕೇಳ್ತಾ ಇರತಕ್ಕಂಥ ವಿಡಿಯೋಗಳು ಇರಬಹುದು. ಇವೆಲ್ಲವೂ ಕೂಡ ವೈರಲ್ ಆಗ್ತಾ ಇರತಕ್ಕಂಥದ್ದು. ಇವೆಲ್ಲವನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಬೆಂಗಳೂರು ಪರಪ್ಪನ ಅಗ್ರಹಾರ ರೀತಿಯೇ ಬಳ್ಳಾರಿ ಸೆಂಟ್ರಲ್ ಜೈಲು ಕೂಡ ಆಯ್ತಾ ಅನ್ನುವ ಅನುಮಾನ ಕಾಡ್ತಾ ಇರತಕ್ಕಂಥದ್ದು. ಈ ಬಗ್ಗೆ ಒಂದು ಸ್ಪಷ್ಟವಾಗಿ ತನಿಖೆ ಆಗಬೇಕು. ಇಲ್ಲಿಯವರೆಗೂ ಹಿಂದೆಲ್ಲ ಯಾರ್ಯಾರು ಸೂಪರಿಂಟೆಂಡೆಂಟ್ಗಳಿದ್ರು ಅವರೆಲ್ಲ ಏನೇನೋ ಸೌಲಭ್ಯಗಳನ್ನು ಕೊಟ್ಟಿದ್ರು, ಈಗಲೂ ಕೂಡ ಅಂತಹದ್ದೇ ವ್ಯವಸ್ಥೆ ಇದೆಯಾ ಅನ್ನೋದ್ರ ಬಗ್ಗೆ ತನಿಖೆ ಮಾಡಬೇಕಾಗುತ್ತೆ ರಂಜಿತ್.